ಇವು BJP ಪಕ್ಷದ ಅಮೃತಹಳ್ಳಿ ವಾರ್ಡ್ OBC ಅಧ್ಯಕ್ಷರಾಗಿದೆ ಸರ್. ಈಗ ಸರ್ಕಾರದಿಂದ GB ಚುನಾವಣೆ ಬೇರೆ ತಯಾರಿ ನಡೀತಾ ಇದೆ. ನಿಮ್ಮ ವಾರ್ಡಲ್ಲಿ ಯಾವ ಥರ ಸಿದ್ಧತೆಗಳು ಮಾಡ್ತಾ ಇದ್ದೀರಿ ಸರ್? ನಮ್ಮ ವಾರ್ಡಲ್ಲಿ ಅಲ್ಲೆಲ್ಲ ನಮ್ಮ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಏನು ಮಾಡಿದ್ದಾರೆ, ಯುಗಾದಿಗೆ ಅವರು ಕೈಲಿ ಏನಾಗಿದೆ ಆ ಥರ ಸಹಾಯ ಮಾಡ್ತಾಯಿದ್ದಾರೆ. ಒಳ್ಳೆ ಕ್ಯಾಂಡಿಡೇಟ್ ಅವರೇ ಸೆಲೆಕ್ಟ್ ಆಗಿದ್ದಾರೆ ಈ ವಾರ್ಡ್ಗೆ. ಆ್ಯಕ್ಚುಲಿ ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ತುಂಬ ಇದ್ದೀವಿ ಸರ್. ಈಗ ಅಭ್ಯರ್ಥಿ ಯಾರು ಆಗ್ತಾರೆ ಸರ್ ಇಲ್ಲಿಗೆ? ಅಭ್ಯರ್ಥಿ ಬಂದುಬಿಟ್ಟು ಅವರೇ ಸರ್, ಕೃಷ್ಣಮೂರ್ತಿ ಅವರೇ. ಹೌದು. ಓಕೆ ಎಲ್ಲ ಒಮ್ಮತದಿಂದ ಅಭ್ಯರ್ಥಿ ಸರ್? ಒಮ್ಮತದಿಂದಲ ಗಟ್ಟಿಯಾಗಿ ಮಾಡ್ತಾಯಿದ್ದೀವಿ. ಈಗ ನಿಮ್ಮಲ್ಲಿ ಅಭ್ಯರ್ಥಿಗಳು ಯಾರೂ ಇಲ್ಲ? ಕೃಷ್ಣಮೂರ್ತಿ ಅವರೇ ಅಭ್ಯರ್ಥಿ. ಕೃಷ್ಣಮೂರ್ತಿ ಅವರೇ ಮಾಡಬೇಕಂತ ನಮ್ಮ ಅಭಿಪ್ರಾಯ. ಸರ್ ಗೆಲ್ಲುವಂಥ ವಿಶ್ವಾಸ ಇದೆ ಸರ್? ಗೆಲ್ತಾರೆ ಸರ್ 100%. ಯಾಕಂದರೆ ಇಲ್ಲಿ ಪ್ರಭಾವಿ ಮಾಡ್ತಾಯಿರೋ ಒಂದು ಪ್ಲಸ್ ಪಾಯಿಂಟು. ಪ್ಲಸ್ ಇಲ್ಲೂ ಅಷ್ಟೇ ಬೂತ್ ಲೆವೆಲಲ್ಲಿ ಕೆಲಸ ಮಾಡಿದ್ದಾರೆ. ತಮ್ಮೇಶ್ಗೌಡ್ರು ಒಳ್ಳೆ ಲೀಡರು. ಸೊ ಅವರು ಇನ್ನೂ ಗುರುತಿಸ್ಕೋಬೇಕು ಚೆನ್ನಾಗಿ ಅಂತ ನಮ್ಮ ಅಭಿಪ್ರಾಯ. ಈಗ ಬ್ಯಾಟನ್ಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ ಮತದಾರಿದ್ದಾರೆ, ಆದರೆ ನಿಮ್ಮಲ್ಲಿ ಬಣಗಳಿದ್ದಾವೆ. ಈ ಬಣಗಳು ಒಂದಾಗಿಲ್ಲ ಅಂತ ಜನಗಳಿಗೆ ಗೊಂದಲ ಇದೆ. ಇದ್ರ ಬಗ್ಗೆ ಏನು ಇಷ್ಟಪಡ್ತೀರಾ? ಅದ್ರ ಬಗ್ಗೆ ಈಗ ಎಲ್ಲ ಸರಿ ಹೋಗುತ್ತೆ ಸರ್. ಮುಂದೆ ಬರುವ ಎಲ್ಲ ಏನು ಬರುತ್ತೋ ಅದರದ್ದೆಲ್ಲ ಪ್ರೆಸೆಂಟ್ BJPಗೆಲ್ಲ ಚಾನ್ಸಸ್ ಜಾಸ್ತಿ ಇದೆ ಸರ್. ಎಲ್ಲ ಒಗ್ಗಟ್ಟಿಂದ ಒಮ್ಮತ್ತಿಂದ ಮಾಡಬೇಕು ಸರ್. 14 ವಾರ್ಡ್ ಇದೆ. ಎಷ್ಟು ವಾರ್ಡ್ ಗೆಲ್ತೀರಾ? 14 ಗೆಲ್ತೀವಿ ಅಂತ ಅಭಿಪ್ರಾಯ ಇದೆ ಸರ್. ನಿಮ್ಮ ಹೆಸರು? ವೆಂಕಟೇಶ್ ಅಂತ ಸರ್.